ನಮಸ್ಕಾರ ರೈತ ಬಾಂಧವರೇ. ನಾನು ನಿಮ್ಮ ನೆಚ್ಚಿನ ವೆಂಕಟೇಶ್ ಚಬ್ಬಿ. ನಿಮಗೆ ಈಗ ನಾವು ತೆಂಗಿನ ಮರದ ಮತ್ತು ಗಿಡದಲ್ಲಿ ಆಗುವಂಥ ಸಮಸ್ಯೆಗಳು ಮತ್ತು ಅದಕ್ಕೆ ಪರಿಹಾರ ಏನು ಮತ್ತು ಅದನ್ನು ಯಾವ್ಯಾವ ರೀತಿ ನಾವು ಉತ್ತಮವಾಗಿ ಕಡಿಮೆ ಅವಧಿಯಲ್ಲಿ, ಅಂದರೆ ಉದಾಹರಣೆಗೆ ಎಲ್ಲರೂ 6 ವರ್ಷ 7 ವರ್ಷ ಫಲ ಕೊಡೋದು ಅಂತ ಹೇಳ್ತಾರೆ. ನಾವು ಯಾವುದೇ ಒಂದು ತೆಂಗಿನ ಮರದ ವೆರೈಟಿನ ತೊಗೊಂಡಾಗ ಅದು ನಾವು ಭಾಳ ಚೆನ್ನಾಗಿ ಅದನ್ನು ನಾವು ಆರೈಕೆ ಮಾಡಿದ್ರೆ ಅದು ನಾವು 5 ವರ್ಷದಲ್ಲಿ 4 ರಿಂದ 5 ವರ್ಷಕ್ಕೆ ನಮಗೆ ಫಲ ಕೊಡೋಕ್ಕೆ ಶುರು ಮಾಡ್ತದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ಎಷ್ಟು ಶೇರ್ ಮಾಡ್ತೀರಾ ಆಗ ನಾವು ಈ ಥರ ಇನ್ನೂ ಹೆಚ್ಚು ವೀಡಿಯೋಗಳು ಮಾಡಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ಇವತ್ತು ನಾವು ಮಾತಾಡಲಿಕ್ಕೆ ಬಂದಿರುವಂಥದ್ದು ಕಾನ್ಸೆಪ್ಟು, ತೆಂಗಿನ ಗಿಡ ಯಾವಾಗ ಹಚ್ತೇವೆ, ಹಚ್ಚಾದ್ಮೇಲೆ ನಮಗೆ ಸಾಮಾನ್ಯ ಸಮಸ್ಯೆ ಬರೋದು ಒಂದು, ತೆಂಗಿನ ಗಿಡದಲ್ಲಿ ಈ ಥರ ಗರಿಗಳಿಗೆ ನೋಡಿ ಈ ಥರ ಒಂದು ಹುಳಗಳು ನಿಮಗೆ ಸಮಸ್ಯೆ ಸೃಷ್ಟಿ ಆಗ್ತದೆ. ಈ ಥರ ಹುಳಗಳು ಏನು ಈ ಥರ ಹುಳಗಳು, ಈ ಹುಳಗಳ್ದು ಏನು ಸಮಸ್ಯೆ ಆಗ್ತದಲ್ಲ, ಇದರಿಂದ ಏನಾಗ್ತದೆ, ಗರಿಗಳು ನೋಡಿ ಅಲ್ಲಿ ನೋಡ್ರಿ, ಆ ಗಿಡದ ಗರಿಗಳು ಯಾವ ರೀತಿ ಒಣಗಿದೆ, ಗರಿಗಳು ಒಣಗ್ತಾ ಹೋಗ್ತವೆ ಈ ಥರ. ಆ ಹುಳ ಏನು ಮಾಡ್ತದೆ, ರಸ ಹೀರ್ತಾ ಹೋಗ್ತದೆ. ರಸ ಹೀರಿದ ಮೇಲೆ ಗರಿಗಳು ಒಣಗ್ತಾ ಹೋಗ್ತದೆ. ಯಾವಾಗ ನಿಮಗೆ ಗರಿಗಳು ಒಣಗ್ತಾ ಹೋಗ್ತದೆ ಆಗ ಆಟೋಮೆಟಿಕ್ಕಾಗಿ ಗಿಡದ ಬೆಳವಣಿಗೆ, ಗ್ರೋತು ಎಲ್ಲನೂ ಸಮಸ್ಯೆಗಳು ಸೃಷ್ಟಿಯಾಗಿ ಗಿಡದ ಬೆಳವಣಿಗೆ ಸಂಪೂರ್ಣ ಕುಂಠಿತ ಆಗ್ತಾ ಹೋಗ್ತದೆ. ಯಾವಾಗ ನಿಮ್ಮ ಗಿಡದ ಬೆಳವಣಿಗೆ ಕುಂಠಿತ ಆಗ್ತದೆ ಆಗ ನಿಮಗೆ ಫಲ, ಗಿಡದ ಒಂದು ಏನು ಕಾಂಡ ಸಹ ನಿಮಗೆ ಸಣ್ಣ ಆಗ್ತಾ ಹೋಗ್ತದೆ. ನೋಡಿರಿ, ಈ ಗಿಡದ ಕಾಂಡಗಳು ಸಣ್ಣ ಆಗ್ತದೆ. ಯಾವಾಗ ಗಿಡದ ಕಾಂಡ ಸಣ್ಣ ಆಗ್ತದೆ ಆಗ ನಿಮಗೆ ಇಳುವರಿ ಕೊಡುವಂಥ ಅವಧಿಗೆ ಸಹ ಮುಂದಾಗ್ತಾ ಹೋಗ್ತದೆ. ಹಾಗಾಗಿ ನಾವೇನು ಮಾಡಬೇಕು, ಇದು ಒಂದು ರೀತಿ ಸಮಸ್ಯೆ ಆದರೆ ಈ ಸಮಸ್ಯೆಗೆ ಮತ್ತು ಏನು ನಿಮಗೆ ಗಿಡ ಏನು ನೋಡಿ ಅಲ್ಲಿ ಕಟ್ಟಾಗಿದೆ ಒಂದು ಗಿಡದ್ದು, ನಿಮ್ಮದು ಗರಿ ಹೀಗೆ ಕಟ್ಟಾಗಿರುವಂಥ ಏನು ಸಮಸ್ಯೆ ಕಾಣ್ತಾ ಇದೆ, ಈ ಸಮಸ್ಯೆಗೆ ನಂತರ ಏನು ಈಗ ಗಿಡ ಸುಳಿ ಒಣಗಿ ಗಿಡ ಸಾಯ್ತದಲ್ಲ, ಆ ಸಮಸ್ಯೆಗೆ, ಎಲ್ಲ ಸಮಸ್ಯೆಗೂ ಕಾಮನ್ ಒಂದೇ ಔಷಧಿಯಿಂದ ನೀವು ಪರಿಹಾರನ ನೀವು ಮಾಡ್ಕೋಬೋದು. ಅದೇನಪ್ಪ ಅಂದರೆ, ನಾವು ಮಣ್ಣಿಗೇನೋ ಗೊಬ್ಬರ ಕೊಡ್ತಿರ್ತೀವಿ, ಆ ಗೊಬ್ಬರ ಕೊಡುವಂಥ ಸಮಯದಲ್ಲಿ ಅದೇ ರೀತಿ ನಿಮಗೆ ಜೀವಾಣುಗಳಲ್ಲಿ ಇದರಲ್ಲಿ ನಿಮಗೆ ಸಂಪೂರ್ಣವಾಗಿ ಈ ಥರ ಬಿಳಿ ಉಣ್ಣೆ ಆಗಿರ್ಬೋದು, ವೈಟ್ ಹುಳಿ ಆಫಿಡ್ ಆಗಿರ್ಬೋದು, ಮತ್ತು ಜಿಗೆ ಆಗಿರ್ಬೋದು, ಮತ್ತು ಅದು ಎಲೆ ಕಟ್ ಮಾಡುವಂಥ ಹುಳಗಳಾಗಿರ್ಬೋದು, ಮತ್ತು ಮುಂದೆ ನಿಮಗೆ ಕಾಂಡಕ್ಕೆ ಏನು ಸ್ಟೆಮ್ ಬೋರರ್ ಆಗಿ ಸ್ಟೆಮ್ನ ಕೊರ್ಕೊಂಡು ಹೋಗ್ತದಲ್ಲ ಆ ಹುಳ ಆಗಿರ್ಬೋದು. ಆ ಹುಳ ಎಲ್ಲ ರೀತಿ ಹುಳಗಳ್ನ ನಿಮಗೆ ಕಂಟ್ರೋಲ್ ಮಾಡುವಂಥದ್ದು ಬೆವಿರಿಯಾ ಬೇಸಿನ, ನಮ್ಮ ಒಂದು ಗುಜರಾತ್ ಎಕೋ ಮೈಕ್ರೋಬಿಯಲ್ ಟೆಕ್ನಾಲಜಿ ಒಂದು ಉತ್ಪನ್ನವಾದಂಥ ಬಯೋ ಪ್ರೊಟೆಕ್ಟ್ ಬಿ ಅಥವಾ ಬಯೋ ಜಿಂಕ್ ಪಿ ಅಂತ. ಅದನ್ನು ನೀವು ಮತ್ತು MR1 ಮೆಟ್ರೈಸಮ್, ಈ 2 ಔಷಧಿನ ನೀವು ಮಣ್ಣಿಗೆ ಯಾವಾಗ ನೀವು ಗೊಬ್ಬರ ಕೊಡ್ತೀರಿ, ಅದು ಕೆಮಿಕಲ್ ಆಗಿರ್ಬೋದು ಅಥವಾ ಸಾವಯವ ಗೊಬ್ಬರ ಆಗಿರ್ಬೋದು, ಅಂಥ ಟೈಮಲ್ಲಿ ನೀವು 6 ತಿಂಗಳಿಗೊಮ್ಮೆ ಮಣ್ಣಿಗೆ ಕೊಡೋದ್ರಿಂದ ಈಗೇ ನಿಮಗೆ ಇದೇನು ಹುಳ ಇದೆಯಲ್ಲ, ಇವು ಎಲ್ಲ ಹಾರ್ಕೊಂಡು ಹೋಗೋದಿಲ್ಲ, ಮಣ್ಣಲ್ಲೇ ಇರ್ತವೆ. ಇದ್ರಲ್ಲ ಮೊಟ್ಟೆಗಳೆಲ್ಲ, ಈ ಮೊಟ್ಟೆಗಳೆಲ್ಲ ಮಣ್ಣಲ್ಲೇ ನೀವು ನಿಯಂತ್ರಣ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಇದು ಗರಿಯಿಂದ ಗರಿಗೆ ಹೋಗುವಂಥದ್ದು ಕಡಿಮೆ ಆಗ್ತದೆ. ನೋಡಿ, ಈ ಗಿಡಕ್ಕೆ ನಾವು ಈಗ ಆಲ್ರೆಡಿ ಧರಾಮೃತ, ಬಯೋ ಪ್ರೊಟೆಕ್ಟ್ ಬಿ ಎಲ್ಲನೂ 1 ರೌಂಡ್ ಕೊಟ್ಟಿದ್ದೀವಿ. ಹಾಗಾಗಿ ಸ್ವಲ್ಪ ಕಡಿಮೆ ಆಗಿದೆ. ಮೊದಲು ಇದ್ರ ತೀವ್ರತೆ ಭಾಳ ಇತ್ತು, ಈಗ ಕೊಟ್ಟು ಒಂದು 3 ತಿಂಗಳಾಗಿದೆ. ಮಣ್ಣಿನಿಂದ ಮೇಲ್ಗಡೆ ಹೋಗುವಂಥದ್ದು ನೀವು ತತ್ತಿಗಳು ನಿಯಂತ್ರಣ ಮಾಡಿದ್ರೆ, ಇಲ್ಲಿಂದ ಮತ್ತೊಂದಿಗೆ ಹೋಗುವಂಥದ್ದು ನೀವು ಸಂಪೂರ್ಣ ನಿಯಂತ್ರಣ ಮಾಡ್ಕೋಬೋದು. ಹಾಗಾಗಿ ಇದನ್ನು ಬೆವಿರಿಯಾ ಬೇಸಿನ ಬಯೋ ಪ್ರೊಟೆಕ್ಟ್ ಬಿ ಅಥವಾ ಬಯೋ ಜಿಂಕ್ ಪಿನ ನೀವು ಮಣ್ಣಿಗೆ ಬಳಸೋದ್ರಿಂದ ಒಂದು ಈ ಥರ ಬಿಳಿ ಉಣ್ಣೆ ಕಡಿಮೆ ಆಗೋದ್ರ ಜೊತೆಗೆ, ಮತ್ತು ನಿಮಗೆ ಮೇಯ್ನಾಗಿ ಏನು ಈಗ ಕಾಂಡ ಸ್ಟೆಮ್ ಬೋರರ್ ಆಗ್ತದಲ್ಲ, ಅದು ಸ್ಟೆಮ್ ಬೋರರ್ನ ಏನು ಮೂಲ ರೂಪ ಹುಳ ಏನಿದೆಯಲ್ಲ, ಅದು ಡೊಣ್ಣೆ ಹುಳ. ಆ ಡೊಣ್ಣೆ ಹುಳ ಏನಾಗ್ತದೆ, ಮುಂದೆ ಅದು ಬೆಳವಣಿಗೆ ಆಗಿ ಆ ಒಂದು ಕಾಂಡ ಕೊರಕ ಒಂದು ರೈನೋಸೊರಸ್ ಅಂತ ಏನು ಕರಿತೀವಿ, ಆ ಥರ ಹುಳವಾಗಿ ಪರಿವರ್ತನೆ ಆಗ್ತದೆ. ಆವಾಗ ಆ ಪರಿವರ್ತನೆ ಆದಾಗ ನಿಮಗೆ ಅಂಥ ಹುಳಗಳ್ನ ನೀವು ಸಂಪೂರ್ಣ ಕಂಟ್ರೋಲ್ ಮಾಡಬೇಕಂದ್ರೆ ಈ ಬೆವಿರಿಯಾ ಬೇಸಿನ ಏನು ಮಾಡ್ತದೆ, ಈ ಡೊಣ್ಣೆ ಹುಳನ ತತ್ತಿ ಸ್ಟೇಜಲ್ಲೇ, ಮೊಟ್ಟೆ ಹಂತದಲ್ಲೇ ಅದನ್ನು ನಿಯಂತ್ರಣ ಮಾಡಿಬಿಡ್ತದೆ. ನಂತರ ನೀವು ಹುಳ ಹಂತದಲ್ಲಿ
ನೀವು ಮೆಟ್ರೈಸಮ್ನ ಬಳಸೋದ್ರಿಂದ MR1ನ ಬಳಸೋದ್ರಿಂದ ಅದು ಹುಳ ಇದ್ದಾಗ ಅದು ಸಂಪೂರ್ಣ ಕಂಟ್ರೋಲ್ ಆಗ್ತದೆ. 2 ಹಂತದಲ್ಲಿ ನೀವು ನಿಯಂತ್ರಣ ಮಾಡ್ಕೊಂಡ್ರೆ 3ನೇ ಹಂತವಾಗಿ ನಿಮಗೆ ಈ ಗರಿ ಕಟ್ ಮಾಡೋದಾಗಿರ್ಬೋದು ಅಥವಾ ಸುಳಿ ತಿನ್ಕೊಂಡು ಕೆಳಗಡೆ ಬಂದು ಗಿಡ ಒಣಗೋದಾಗಿರ್ಬೋದು, ಇವೆರಡೂ ಸಹ ನೀವು ನಿಯಂತ್ರಣ ಮಾಡ್ಬೋದು. ಒಟ್ಟು ನಿಮಗೆ ಇಲ್ಲಿ 3 ಥರದಲ್ಲಿ ನಾವು ಕೀಟಗಳನ್ನ ನಿಯಂತ್ರಣ ಮಾಡೋದ್ರ ಬಗ್ಗೆ ಹೇಳಿದ್ದೀವಿ. ಒಂದು ಗರಿಗಳಲ್ಲಿ ಬರುವಂಥ ಬಿಳಿ ಉಣ್ಣೆ ಅಂದರೆ ವೈಟ್ ಹುಳಿ ಆ್ಯಪಿಡು, ಅದು ಮುಂದೆ ಕಪ್ಪು ಬಣ್ಣಕ್ಕೆ ತಿರುಗ್ತದೆ, ನಂತರ ಗರಿ ಒಣಗ್ತದೆ. ಸೊ ಇದು ಸಮಸ್ಯೆ ಆಗಿರ್ಬೋದು. 2ನೇದು ನಿಮಗೆ ಗರಿ ಕಟ್ ಮಾಡುವಂಥ ಹುಳದ್ದಾಗಿರ್ಬೋದು. 3ನೇದು ಕಾಂಡ ಕೊರಕ ಸ್ಟೆಮ್ ಬೋರರ್ ಅಂತ ಕರಿತೀವಿ. ಈ 3 ಹುಳನ ನೀವು ಬಯೋಪ್ರೊಟೆಕ್ಟ್ ಬಿ ಮತ್ತು ಮೆಟ್ರೈಸಮ್ನ ನೀವು ಗೊಬ್ಬರ ಕೊಡುವಂಥ ಸಂದರ್ಭದಲ್ಲಿ ಯಾವಾಗ ಗೊಬ್ಬರ ಕೊಡ್ತೀರಿ 6 ತಿಂಗಳಿಗೊಮ್ಮೆ, ಆ ಥರ 6 ತಿಂಗಳಿಗೊಮ್ಮೆ ಆ ಗೊಬ್ಬರಗಳ ಜೊತೆ ಇವನ್ನು ಮಿಶ್ರಣ ಮಾಡಿಕೊಡೋದ್ರಿಂದ ನಿಮ್ಮ ಸಂಪೂರ್ಣ ನಿಯಂತ್ರಣ ಆಗ್ತದೆ. ಒಂದು ಈ ಥರ ಗರಿಗೆ ಆಲ್ರೆಡಿ ಬಂದಿದೆಯಪ್ಪ, ನಾವೇನು ಮಾಡೋದು ಅಂತಂದರೆ ಇದಕ್ಕೆ ನೀವು ಹುಳಿ ಮಜ್ಜಿಗೆ, ಮನೆಯಲ್ಲೇ ಸಿಗುವಂಥ ಒಂದು ಹುಳಿ ಮಜ್ಜಿಗೆ ಜೊತೆಗೆ ಬಯೋಪ್ರೊಟೆಕ್ಟ್ ಬಿ, ಇವೆರಡನ್ನು 1 ದಿನ ಅಥವಾ 2 ದಿನ ನೆನೆ ಇಟ್ಟು ನೀವು ಇದನ್ನು ಸ್ಪ್ರೇ ಮಾಡೋದ್ರಿಂದ ಒಟ್ಟು 3 ವಾರ ಕಂಟಿನ್ಯೂ ನೀವು ಸ್ಪ್ರೇ ಮಾಡಿದ್ರೆ ವಾರಕ್ಕೊಂದ್ಸಲಿ ಅಂತೆ ನೀವು 3 ವಾರದಲ್ಲಿ ಸಂಪೂರ್ಣವಾಗಿ ಈ ಗಿಡಗಳು ಸಂಪೂರ್ಣ ನಿಯಂತ್ರಣ ಆಗ್ತದೆ. ಗಿಡ ಸರ್ವತೋಮುಖವಾಗಿ ಭಾಳ ಚೆನ್ನಾಗಿ ನಿಮಗೆ ಬೆಳೀತದೆ. ಇದು ತೆಂಗಿನ ಗಿಡದಾಯಿತು. ಇದೇ ನಾವು ತೆಂಗಿನ ಗಿಡ ಹಚ್ಚಿದ ಮೇಲೆ ನಮ್ಗೆ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡಬೇಕು, ನಿರ್ವಹಣೆ ಯಾವ ರೀತಿ ಮಾಡಬೇಕು, ಮುಂದೆ ಕಾಂಡ ಸ್ರಾವ ಬರ್ತದೆ ತೆಂಗಿನ ಗಿಡದಲ್ಲಿ, ಈ ಥರ ಏನೋ ಸಮಸ್ಯೆ ಬರಬಾರ್ದು, ನಮಗೆ ಗಿಡ ಸರ್ವತೋಮುಖ ಚೆನ್ನಾಗಿ ಬೆಳಿಬೇಕು, ಅದ್ರ ಜೊತೆಗೆ ನಮಗೆ ಇಳುವರಿ ಜಲ್ದಿ ಸಿಗಬೇಕು ಅನ್ನೋದಾದರೆ ನಾ ಹೇಳುವಂಥ ಕೆಲವೊಂದು ಪದ್ಧತಿಗಳು ನೀವು ಫಾಲೋ ಮಾಡಿದ್ರೆ ಭಾಳ ಚೆನ್ನಾಗಿ ಬರ್ತದೆ. ಒಂದು ಧರಾಮೃತ ಅಂತ ಏನು ನಾನು ಆಗಲೇ ಹೇಳಿದ್ದೆ, ಆ ಒಂದು 20 kg ಬ್ಯಾಗ್ ಬರ್ತದೆ. ಸೊ ಅದಕ್ಕೆ ನೀವು ಶಾಫ್ಟ್ ಎನಫ್ ಅಂತೇಳಿ, ಶಾಫ್ಟ್ ಎನಫ್ ಅಂದರೆ ಸಾಯಿಲ್ ಹೆಲ್ತ್ ಅಫೆಕ್ಟೆಡ್ ಫರ್ಟಿಲಿಟಿ ಸಾಯಿಲ್ ಅಂಥ ಮಣ್ಣಲ್ಲಿ ಫರ್ಟಿಲಿಟಿನ ಹೆಚ್ಚಿಗೆ ಮಾಡುವಂಥ ಒಂದು ಔಷಧ. ಅದರಲ್ಲಿ ನಿಮಗೆ ಮೇನು ಮೈಕೋರೈಜ ಇರ್ತದೆ, ಬೆಸಿಲಸ್ ಸೆಪ್ಟಲಿಸ್ ಇರ್ತದೆ, ಆಕ್ಟಿನಮಿಸಿಸ್ ಇರ್ತದೆ. ಒಟ್ಟು 88 ಬಗೆಯ ಮಣ್ಣಿಗೆ ಫಲವತ್ತತೆಗೆ ಕೆಲಸ ಮಾಡುವಂಥ 88 ಸೂಕ್ಷ್ಮಾಣುಜೀವಿಗಳು ಶಾಫ್ಟ್ ಎನಫಲ್ಲಿ ಸಿಗ್ತದೆ. ಅದೇ ರೀತಿ ಪ್ಲ್ಯಾಂಟಿನಮಲ್ಲಿ ನೀವೇನು ಈಗ ಆಲ್ರೆಡಿ ಮಣ್ಣಲ್ಲಿರುವಂಥ NPK ಏನಿರ್ತವೆ, ಆ NPKಗಳನ್ನ ಇಟ್ಕೊಳ್ಳುವಂಥ ಒಂದು ಕರಗಿಸಿ ಕೊಡುವಂಥ ಒಂದು ಸೂಕ್ಷ್ಮಾಣುಜೀವಿ ಇರ್ತದೆ. ಅದನ್ನು ನೀವು ಆ ಧರಾಮೃತ ಗೊಬ್ಬರ ಜೊತೆ ಮಿಶ್ರಣ ಮಾಡ್ಕೋಬೇಕಾಗ್ತದೆ. ಅದ್ರ ಜೊತೆ ಕ್ಯಾಲ್ಶಿಯಮು, ಐರನು, ಜಿಂಕು ಎಲ್ಲ ರೀತಿ ನ್ಯೂಟ್ರಿಯೆಂಟು ಮತ್ತು ಮ್ಯಾಕ್ರೋನ್ಯೂಟ್ರಿಯೆಂಟ್ನ ಅಪ್ಟೇಕ್ ಮಾಡಿಕೊಡುವಂಥ ಒಂದು ಕೆಲಸ ಪ್ಲ್ಯಾಂಟಿನಮ್ ಮಾಡ್ತದೆ. ನಂತರ ನೀವು ನಾ ಹೇಳಿದಾಗೆ ಬೆವಿರಿಯಾ ಬೇಸಿನ, ಬಯೋಜಿಂಕ್ ಬಿ, ಬಯೋಪ್ರೊಟೆಕ್ಟ್ ಬಿ ಅಥವಾ MR1 ಇದನ್ನು ನೀವು ಬಳಸ್ಕೋಬೇಕಾಗ್ತದೆ. ಮತ್ತು ಇದ್ರ ಜೊತೆಗೆ ನಮಗೆ ಭಾಳ ಜಲ್ದಿನೇ ನಮಗೆ ಕೆಲಸ ಮಾಡಿಕೊಡುವಂಥ ಅಂದರೆ ದರಾದನ್ ಅಂತ ಒಂದು ಸಿಗ್ತದೆ. ದರಾದನನ್ನು ನೀವು ಗೊಬ್ಬರಗಳ ಜೊತೆ ಮಿಶ್ರಣ ಮಾಡಿ ಕೊಡೋದ್ರಿಂದ ಭಾಳ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತದೆ. ನಂತರ ಸಿಲಿಕಾನು ಭಾಳ ಮುಖ್ಯ. ಸಿಲಿಕಾನ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ಮಣ್ಣಲ್ಲಿ ನಿಮಗೆ ಇದು ಏನು ಸೂಕ್ಷ್ಮಾಣು ಜೀವಿಗಳು ಮತ್ತು ಬೇರೆ ಬೇರೆ ರಾಸಾಯನಿಕ ಗೊಬ್ಬರಗಳು, ಆ ಎಲ್ಲ ಗೊಬ್ಬರಗಳ್ನ ನಿಮಗೆ ಭಾಳ ಚೆನ್ನಾಗಿ ಅಪ್ಟೇಕ್ ಮಾಡೋ ರೀತಿಲಿ ಒಂದು ಏನು ಸಹ ಸಂಬಂಧವನ್ನು ಹೊಂದಿರ್ತದೆ. ಭಾಳ ಒಂದು ಸಿಂಬಯೋಟಿಕ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ಅಂದರೆ ಬಯೋಲಾಜಿಕಲ್ ಒಂದು ಮಣ್ಣು, ಮೈಕ್ರೋನ್ಯೂಟ್ರಿಯೆಂಟು ಮತ್ತು ಮೈಕ್ರೋಬ್ಸು, ಆ 3 ಜೊತೆಗೆ ಭಾಳ ಉತ್ತಮವಾಗಿ ಕೆಲಸ ನಿರ್ವಹಿಸ್ತದೆ. ಹಾಗಾಗಿ ಸಿಲಿಕಾನ ನೀವು ಬಳಸೋದ್ರಿಂದ ನಿಮ್ಮ ಗಿಡದಲ್ಲಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಆಗಿ ಜಲ್ದಿ ಯಾವ ಸಂದರ್ಭದಲ್ಲಿ ಏನೇನು ಬೆಳೆಗೆ ಏನೇನು ಬೇಕಾಗಿರ್ತದಲ್ಲ, ಹೂವು ಆಗೋ ಟೈಮಲ್ಲಿ ಹೂವು ಆಗ್ತದೆ, ಕಾಯಿ ಆಗೋ ಟೈಮಲ್ಲಿ ಕಾಯಿ ಆಗ್ತದೆ, ಹೂವು ಉದುರಿಸೋದನ್ನು ಕಡಿಮೆ ಮಾಡ್ತದೆ, ಹೂವು ಕಾಯಿನ ಸಂಖ್ಯೆನ ಹೆಚ್ಚಿಗೆ ಮಾಡ್ತದೆ. ಸೊ ಈ ರೀತಿ ಸಿಲಿಕಾನ್ ಚೆನ್ನಾಗಿ ಕೆಲಸ ಮಾಡ್ತದೆ. ಸಿಲಿಕಾನ್ ಜೊತೆಗೆ ನೀವು ಬೇರೆ ಕೆಮಿಕಲ್ ಗೊಬ್ಬರ ನೀವು ಪೊಟ್ಯಾಶ್ನ ಮತ್ತು 6 ತಿಂಗಳು ಒಂದ್ಸಲಿ ಉಪ್ಪು ಒಂದ್ಸಲಿ ಕೊಡೋದ್ರಿಂದ ಭಾಳ ಚೆನ್ನಾಗಿರುತ್ತೆ. ಉಪ್ಪು ಕೊಟ್ಟಾದಮೇಲೆ ಈ ಥರ ಎಲ್ಲ ಬೇರೆ ಬೇರೆ ಗೊಬ್ಬರಗಳನ್ನ ಮಿಶ್ರಣ ಮಾಡಿ ನೀವು ಕೊಟ್ಟರೆ ನಿಮ್ಮ ಸಂಪೂರ್ಣ ಗಿಡದ ಸಂಪೂರ್ಣ ಬೆಳವಣಿಗೆ ಭಾಳ ಚೆನ್ನಾಗಿ ಆಗುತ್ತದೆ. ಮತ್ತು 6 ವರ್ಷ 7 ವರ್ಷಕ್ಕೆ ಆಗುವಂಥ ಒಂದು ಕಾಯಿ ನಿಮಗೆ 4 ವರ್ಷದಲ್ಲಿ ಕಾಯಿ ಬರ್ತದೆ ಗಿಡದಲ್ಲಿ. ಈ ಡ್ರಾಫ್ ಅವು ಇವು ಹೈಬ್ರಿಡ್ ಎಲ್ಲ ಹೇಳ್ತಾರೆ, ನೀವು ನಾಟಿ ವೆರೈಟಿನೇ ಚೆನ್ನಾಗಿ ನೋಡಿಕೊಂಡ್ರೆ ಅದೇ ನಿಮ್ಗೆ ಹೈಬ್ರಿಡಲ್ಲಿ ಯಾವ ರೀತಿ ಕೊಡ್ತದೆ ಇಳುವರಿ, ಅದೇ ಇಳುವರಿ ನಿಮ್ಮ ನಾಟಿ ವೆರೈಟಿಲೂ ಸಹ ಚೆನ್ನಾಗಿ ಕೊಡ್ತದೆ. ಇದು ಬಂದು 6 ತಿಂಗಳಿಗೊಮ್ಮೆ ಈ ಒಂದು ಫರ್ಟಿಲೈಸರ್ ಶೆಡ್ಯೂಲನ್ನು ನೀವು ಮಾಡ್ಕೋಬೇಕು. ಮತ್ತು ಫರ್ಟಿಲೈಸರ್ ಶೆಡ್ಯೂಲ್ ಏನು ಮಾಡ್ತಾರೆ, ಬಡ್ಡಿಗೆ ಹಾಕಿಬಿಟ್ಟು ಬಿಡೋದಲ್ಲ. ಸೊ ಬಡ್ಡಿಯಿಂದ ಯಾವಾಗಲೂ 1.5 ಅಡಿ ದೂರದಲ್ಲಿ ಹಾಕೋಬೇಕು, 1.5 ಇಂದ 2 ಅಡಿ. ನಂತರ ಗರಿ ಭಾಗ ಏನು ಚಾಚಿರ್ತದ ಆ ತುದಿ ಭಾಗದಲ್ಲಿ 1 kg ಹಾಕಬೇಕು, ಮತ್ತು 1.5 ಅಡಿ ಬಿಟ್ಟು 1 kg ಹಾಕಬೇಕು. ಒಟ್ಟು 2 kg ಒಂದು ಗಿಡಕ್ಕೆ ಹಾಕೊಳ್ಳೋದ್ರಿಂದ ನಿಮ್ಮ ಗಿಡ ಸರ್ವತೋಮುಖವಾಗಿ ಭಾಳ ಚೆನ್ನಾಗಿ ಬೆಳೀತದೆ. ಹೂವು ಕಾಯಿ ಉದುರೋದು ಕಡಿಮೆ ಆಗ್ತದೆ, ರೋಗ ಬಾಧೆ ಯಾವುದೂ ಬರೋದಿಲ್ಲ. ಸೊ ಈ ರೀತಿ ಜೀವಾಣುಗಳನ್ನ ಮತ್ತು ರಾಸಾಯನಿಕ ಮತ್ತು ಸೂಕ್ಷ್ಮಾಣುಜೀವಿ ಮತ್ತು ಸಾವಯವ ಗೊಬ್ಬರ ಎಲ್ಲ ಮಿಶ್ರಣ ಮಾಡಿ, ಮತ್ತು ಮೈಕ್ರೋನ್ಯೂಟ್ರಿಯೆಂಟು ಮ್ಯಾಕ್ರೋನ್ಯೂಟ್ರಿಯೆಂಟು ಎಲ್ಲನೂ ಮಿಶ್ರಣ ಮಾಡಿ ನೀವು ಮಾಡ್ಕೊಳ್ಳೋದ್ರಿಂದ ಭಾಳ ಚೆನ್ನಾಗಿ ನಿಮಗೆ ಇಳುವರಿ ಬರ್ತದೆ. ಮತ್ತು ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಪ್ರಶ್ನೆಗಳಿತ್ತಂದರೆ ಕಮೆಂಟ್ ಬಾಕ್ಸಲ್ಲೂ ಹಾಕ್ಬೋದು. ಮತ್ತು ನಿಮ್ಗೇನಾದ್ರು ಇತ್ತಂದರೆ ನನ್ನ ನಂಬರು 9945882849.
ಈ ನಂಬರಿಗೆ ನೀವು ಸದಾ ಫೋನ್ ಮಾಡಿ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಇದ್ದರೂ ನಾವು ಅದಕ್ಕೆ ಪರಿಹಾರ ಮಾಡಿಕೊಡ್ತೀವಿ. ಪರಿಹಾರ ಯಾವುದು ಇಲ್ಲ ಅಂತಲ್ಲ, ಪರಿಹಾರ ಎಲ್ಲ ಸಮಸ್ಯೆಗಳು ಪರಿಹಾರ ಇರ್ತದೆ. ಆದರೆ ಅದನ್ನು ಸರಿಯಾಗಿ ಸಮಯ ವಿಚಾರ ಮಾಡಿ ಆ ಒಳ್ಳೆಯ ವಿಜ್ಞಾನಿಗಳ ಹತ್ರ ನೀವು ಸಂಪರ್ಕಕ್ಕೆ ಬಂದರೆ ನಿಮ್ಗೆ ಇಂಥ ಸಮಸ್ಯೆಯಾಗಿ ಯಾವುದೂ ಇರೋದೇ ಇಲ್ಲ, ಎಲ್ಲನೂ ಪರಿಹಾರ ಇದ್ದೇ ಇರ್ತದೆ. ಅದಕ್ಕೆ ನಾವು ಪರಿಹಾರಕ್ಕೆ ನಾವು ಇದ್ದೇವೆ. ಏನೇ ಇದ್ದರೂ ನಮಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೊಂದು ಸಲ ಹೇಳ್ತೀನಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.